ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಕಳೆದ 2 ದಿನಗಳಿಂದ ಇನ್ಫ್ಯಾಕ್ಟ್ 4 ದಿನಗಳಿಂದ ಕೂಡ ಮಳೆ ಜಾಸ್ತಿ ಆಗಿದೆ. ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇನ್ನು 2 ದಿನಗಳ ಕಾಲ ರೆಡ್ ಅಲರ್ಟ್ ಇರುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ 200 ಮಿಲಿಮೀಟರ್ಗೂ ಹೆಚ್ಚು ಮಳೆ ಆಗಬಹುದು ಅನ್ನುವಂತಹ ನಿರೀಕ್ಷೆ. ಜಿಲ್ಲೆಯ 19 ಹೆದ್ದಾರಿ ಪ್ರದೇಶಗಳು ಕೂಡ ಅಪಾಯದ ಸ್ಥಳಗಳು ಅಂತ ಗುರುತಿಸಲಾಗಿದೆ. ಶಿರೂರು ಸೇರಿದಂತೆ 19 ಸ್ಥಳಗಳಲ್ಲಿ ವಾಹನ ನಿಲುಗಡೆಗೆ ನಿರ್ಬಂಧವನ್ನು ಹೇರಲಾಗಿದೆ. ಶಿರೂರು ಗುಡ್ಡ ಕುಸಿತ ನಿಮಗೆಲ್ಲ ನೆನಪಿರಬಹುದು. ತಿಂಗಳಾನ್ಗಟ್ಲೆ ಬೇಕಾಯಿತು ಅರ್ಜುನ್ ಅನ್ನೋರ ಬಾಡಿ ವಾಪಸ್ ಸಿಗೋದಕ್ಕೆ. ತುಂಬಾ ಜನ ಸತ್ತು ಹೋದ್ರು. ಕುಮಟಾ ತಾಲೂಕಿನ ಮುಸುಗುಪ್ಪ ಬಳಿ ಗುಡ್ಡ ಕುಸಿತ ಸಂಭವಿಸಿದೆ. ಅಬ್ಬರದ ಮಳೆಗೆ 150ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಗುಡ್ಡ ಕುಸಿತದ ಆತಂಕ ಉತ್ತರ ಕನ್ನಡ ಜಿಲ್ಲೆಯ ಜನರನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಯಾಕಂದ್ರೆ ಅಲ್ಲಿನ ಹೆದ್ದಾರಿ ಪ್ರಾಧಿಕಾರ ಮಾಡಿರೋ ಅಧ್ವಾನ ಇದೆಯಲ್ಲ, ಅದು ಒಂದೆರಡಲ್ಲ, 90 ಡಿಗ್ರಿಗೆ ಗುಡ್ಡವನ್ನು ಕೊರೆದಿದ್ದಾರೆ. 90 ಡಿಗ್ರಿಗೆ ಯಾವಾಗ ಯಾವ ಗುಡ್ಡ ಬೀಳುತ್ತೆ ಅಂತ ಯಾರು ಅಂದಾಜು ಮಾಡಕ್ ಸಾಧ್ಯನೇ ಇಲ್ಲ. ಅತ್ಯಂತ ಅವೈಜ್ಞಾನಿಕ. 90 ಡಿಗ್ರಿಗೆ ಯಾರಾದ್ರೂ ಗುಡ್ಡವನ್ನು ಕೊರಿತಾರ? NH66 ಅಲ್ಲಿ ಒಂದು 19 ಲೊಕೇಶನ್ಸ್ ಅನ್ನು GSI ಅವರು ಲ್ಯಾಂಡ್ಸ್ಲೈಡ್ ಆಗಬಹುದು ಪ್ರಾಬಬಲ್ ಲೊಕೇಶನ್ಸ್ ಅಂತ ನಮಗೆ ಗುರುತಿಸಿ ಕೊಟ್ಟಿದ್ರು. ಈ ಶಿರೂರಲ್ಲಿ ಗ್ಯಾಬಿಯನ್ ವಾಲ್ NHA ಅವರು ಮಾಡ್ತಾ ಇದ್ದಾರೆ. ಟೆಂಪ್ರರಿ ರೆಸ್ಟ್ರಿಕ್ಷನ್ ಅನ್ನು ಮಾಡಿದ್ದೀವಿ. ಯಾವುದು ಗಾಡಿಗಳು ನಿಲ್ಲಿಸಬಾರದು, ಯಾವುದು ಫೋಟೋಗ್ರಾಫಿ ಅಲೌಡ್ ಇಲ್ಲ, ಅಲ್ಲಿ ಬೇರೆ ಥರ ಜನ ನಿಂತ್ಕೊಂಡು ಆಕ್ಟಿವಿಟೀಸ್ ಮಾಡಬಾರದು, ಅಲ್ಲಿ ಯಾವುದು ಗಾಡಿ ನಿಲ್ಲಿಸಬಾರದು ಅಂತ ಒಂದು ಆದೇಶ ಹಾಕ್ತೀವಿ. ನಮ್ಮ ಜಿಲ್ಲೆನಲ್ಲಿ ಆಲ್ರೆಡಿ ಟೀಮ್ಸ್ ರೆಗ್ಯುಲರ್ ಇದ್ದಾರೆ. ಒಂದು NDRF ಟೀಮ್ ಕೂಡ ಇದೆ ನಮ್ಮ ಅಂಕೋಲಾದಲ್ಲಿ. ಅದು ಬಿಟ್ಟು ನಾವು ನಮ್ಮ ಕಂಟ್ರೋಲ್ ರೂಮ್ ಸ್ಟ್ರೆಂಥನ್ ಮಾಡಿದ್ದೀವಿ. NH